ನಮ್ಮಲ್ಲಿರುವ ಅಪರೂಪದ ನಾಣ್ಯಗಳನ್ನು, ನೋಟುಗಳನ್ನು, ಅಂಚೆ ಚೀಟಿಗಳನ್ನು, ಅವುಗಳ ಬೆಲೆ ತಿಳಿಯೋದಕ್ಕೆ ಅಥವಾ ಅವುಗಳ ಕುರಿತು ಏನಿದೆಯೋ ನಮ್ಮಲ್ಲಿರ್ತಕ್ಕಂಥ ಭ್ರಮೆಗಳನ್ನು ಹೋಗಲಾಡಿಸೋದಕ್ಕೆ, ಹಾಗೆಯೇ ಅವನ್ನ ಮಾರೋದು ಅಥವಾ ಆ ಥರದ ಇನ್ನಷ್ಟು ನಾಣ್ಯಗಳನ್ನು ಕೊಳ್ಳೋದು. ನಮ್ಮಲ್ಲಿ ಸೇಮ್ ಥರದ ನಾಣ್ಯಗಳು ಅಥವಾ ನೋಟುಗಳು ಭಾಳಷ್ಟಿದ್ದರೆ ಆ ನಾಣ್ಯ ನೋಟುಗಳನ್ನು ಇನ್ನಿತರೆ ನಾಣ್ಯ ನೋಟುಗಳ ಜೊತೆಗೆ ಬದಲಾಯಿಸ್ಕೊಳ್ತಕ್ಕಂಥದ್ದು. ಹಾಗೆಯೇ ಯಾವ ನಾಣ್ಯಗಳು ನಿಜವಾಗ್ಲೂ ಕೂಡ ಮಾರಾಟ ಆಗ್ತವೆ, ಯಾವ ನಾಣ್ಯಗಳು ನೋಟುಗಳು ಮಾರಾಟ ಆಗೋದಿಲ್ಲ, ಯಾವುದು ಮಿಥ್, ಯಾವುದು ಸತ್ಯ, ಇವೆಲ್ಲವನ್ನು ಕೂಡ ನಾವು ಈ ಕಾಯಿನ್ ಎಕ್ಸಿಬಿಷನಲ್ಲಿ ಹೋಗಿ ನೋಡ್ಬೋದು. ಇಷ್ಟೇ ಅಲ್ಲದೆ ಅಲ್ಲಿ ಬರ್ತಕ್ಕಂಥ ಸುಮಾರು ಈ ನಾಣ್ಯ ಸಂಗ್ರಾಹಕರ, ಈ ಹಾಬಿಯನ್ನು ಹೊಂದಿರತಕ್ಕಂಥವ್ರ ಜೊತೆಗೆ ನಾವು ಈ ಕುರಿತು ಮಾತಾಡಬಹುದು. ಏನು ನಾವು ಈ ಟ್ರ್ಯಾಕ್ಟರ್ ನೋಟು, ಈ ರೀತಿಯ ಮಾತಾ ವೈಷ್ಣೋದೇವಿ ಕಾಯಿನ್ನು, ಹಾಗೆಯೇ ಈ ಒಂದು 5 ರೂಪಾಯಿಯ ಇಂದಿರಾ ಗಾಂಧಿ ನೋಟು ಕಾಯಿನ್ನು, ಹಾಗೆಯೇ ನೆಹರು ಅವರ ಒಂದು ಕಾಯಿನ್ನು, ಈ ಎಲ್ಲ ಕಾಯಿನ್ಗಳು ಅತ್ಯಂತ ಹೆಚ್ಚಿನ ಬೆಲೆ ಬಾಳುತ್ತೆ ಅಂತ ಹೇಳ್ಬಿಟ್ಟು ನಾವು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಯಾವುದಾದ್ರೂ ವೆಬ್ಸೈಟ್ನ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನೋಡಿರ್ತೀವಿ. ಆದರೆ ಅದು ಎಷ್ಟು ಸತ್ಯ, ಎಷ್ಟು ಸುಳ್ಳು ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ರಿಯಲೈಸ್ ಆಗ್ಬೋದು. ಮುಖ್ಯವಾಗಿ ಹೇಳಬೇಕಂದ್ರೆ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಅತ್ಯಂತ ಬೆಲೆ ಬಾಳ್ತಕ್ಕಂತಹ ಅತ್ಯಂತ ಅಪರೂಪದ ನಾಣ್ಯಗಳು ಮತ್ತು ನೋಟುಗಳನ್ನು ಮಾರುವ ಮತ್ತು ಕೊಳ್ಳುವ ಪ್ರಕ್ರಿಯೆ ನಡೆಯುತ್ತೆ. ಅದಕ್ಕಿಂತ ಹೆಚ್ಚಿನದಾಗಿ ಈ ರೀತಿಯ ಕಾಯಿನ್ಗಳು ಯಾವುವು ಮಾರಾಟ ಆಗ್ತವೆ, ಯಾವುವು ಮಾರಾಟ ಆಗಲ್ಲ, ಮಾರಾಟ ಆದರೆ ಅವು ಹೇಗೆ, ಅದರ ಪ್ರಕ್ರಿಯೆ ಏನು, ಅಲ್ಲಿ ನಡೀತಕ್ಕಂತಹ ಅತ್ಯಂತ ಅಪರೂಪದ ನಾಣ್ಯಗಳ ಹರಾಜು ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಯಾವುವು ನಾಣ್ಯಗಳು, ಅಥವಾ ನಮ್ಮಲ್ಲಿರ್ತಕ್ಕಂಥ ನಾಣ್ಯಗಳು, ಉದಾಹರಣೆಗೆ ಮಿಂಟ್ ಮಾರ್ಕ್ನ ಯಾವುದೋ ಒಂದು ನಾಣ್ಯಕ್ಕೆ ನಾವು ಲಕ್ಷಾಂತರ ರೂಪಾಯಿ ಇದೆ ಅಂತ ಮಾತಾಡಿದ್ದೀವಿ. ಅದು ಈಗಿನವರೆಗೂ ಸಿಕ್ಕಿರ್ತಕ್ಕಂಥದ್ದು ಒಂದೇ ಒಂದು ನಾಣ್ಯ. ನಮ್ಮಲ್ಲಿರ್ತಕ್ಕಂಥ ಕಾಮನ್ ಕಾಯಿನ್ನು ಕೂಡ ನಾವು ಈ ಥರದ ಕಾಯಿನ್ನು ನಾವೇನು ಮಾಡ್ತೀವಿ, ನಾವು ಅಪರೂಪದ ನಾಣ್ಯ ಅಂತ ಒಂದು ಆ ರೀತಿಯ ಭಾವನೆಯಲ್ಲಿ ನಾವು ಇರ್ತೀವಿ. ಆದರೆ ಅದು ಸುಳ್ಳು. ಅದೆಲ್ಲವೂ ಕೂಡ ನಮಗೆ ರಿಯಲೈಸ್ ಆಗ್ತಕ್ಕಂಥದ್ದು ಎಲ್ಲಿ, ಈ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ. ಇದೇ ವರ್ಷ 2024 ಫೆಬ್ರವರಿ ಮಾಹೆಯಲ್ಲಿ ಬೆಂಗಳೂರಿನ ಒಂದು ಶಿಕ್ಷಕರ ಸದನದಲ್ಲಿ ಎಕ್ಸಿಬಿಷನ್ ಇದೆ. ಆ ಎಕ್ಸಿಬಿಷನ್ನ ಜೊತೆಗೆ ಇನ್ನಿತರೆ ನಗರಗಳಲ್ಲೂ ಕೂಡ ಈ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಈ ಕಾಯಿನ್ನ ಎಕ್ಸಿಬಿಷನ್ಗಳು ನಡೀತಾ ಇದ್ದಾವೆ. ಅವುಗಳ ಬಗ್ಗೆ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊಳ್ಳೋಣಂತೆ. ಮೊದಲನೇದಾಗಿ ಇದೇ ತಿಂಗಳ 19, 20, 21 ಜನವರಿಯಲ್ಲಿ ಸೇಲಮಲ್ಲಿ 10 ಗಂಟೆಯಿಂದ 6 ಗಂಟೆವರೆಗೂ ತಮಿಳುನಾಡಿನ ಸೇಲಂನಲ್ಲಿ ಈ ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಹಾಗೆಯೇ ನಾಗಮಣಿ ಎನ್ನೋ ಒಂದು ಹೆಸರಲ್ಲಿ ನಾಗ್ಪುರಲ್ಲಿ, ಅಂದರೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ 26, 27, 28 ಜನವರಿ 2024 ಅಂದರೆ ಫ್ರೈಡೇ, ಸ್ಯಾಟರ್ಡೆ, ಸಂಡೇ. ಇದು ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಕಾಮನಾಗಿ ಇದೇ ಡೇಟ್ ಇರುತ್ತೆ. ಯಾಕಂದರೆ ವೀಕೆಂಡ್ ಆಗಿರೋದ್ರಿಂದ ಹೆಚ್ಚಿನ ಜನ ಈ ಎಕ್ಸಿಬಿಷನ್ಗಳಲ್ಲಿ ಭಾಗವಹಿಸ್ಬೋದು. ಈ ಎಲ್ಲ ಎಕ್ಸಿಬಿಷನ್ಗಳು ಕೂಡ ಏನು ಪ್ರವೇಶ ಶುಲ್ಕ ಇರೋಲ್ಲ, ಫ್ರೀಯಾಗಿರುತ್ತೆ. ಜೊತೆಗೆ ಕಾಯಿನೆಕ್ಸ್ ಅಂತಕ್ಕಂಥ ಹೆಸರಲ್ಲಿ ಗುಜರಾತ್ನ ಅಹಮದಾಬಾದಲ್ಲಿ 2, 3 ಮತ್ತು 4 ಫೆಬ್ರವರಿ 2024 ಮತ್ತು ಅದೇ ಫ್ರೈಡೇ, ಸ್ಯಾಟರ್ಡೆ ಮತ್ತು ಸಂಡೇ ಅಹಮದಾಬಾದ್ ಇಲ್ಲಿ ಅಡ್ರೆಸ್ ಕೊಟ್ಟಿದ್ದೀವಿ. ಗುಜರಾತ್ನ ಅಹಮದಾಬಾದಲ್ಲಿ ಈ ಕಾಯಿನೆಕ್ಸ್ 2024 ಅಂತಕ್ಕಂಥ ಒಂದು ಕಾಯಿನ್ ಎಕ್ಸಿಬಿಷನ್ ನಡೆಯಲಿದೆ. ಹಾಗೆಯೇ ಕೊಚ್ಚಿನಲ್ಲಿ, ಕೇರಳದ ಕೊಚ್ಚಿನಲ್ಲೂ ಸಹ ಇದೇ ಡೇಟ್ಗಳು 2, 3 ಮತ್ತು 4 ಫೆಬ್ರವರಿ 2024 ಈ ಒಂದು ಕೊಚ್ಚಿನ್ನ ಎರ್ನಾಕುಲಮಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನು ಕೊಚ್ಚಿನ್ ಎಕ್ಸ್ಪೋ 2024 ಅನ್ನೋ ಹೆಸರಲ್ಲಿ ನಡೆಯುತ್ತೆ. ಇದು ಕೂಡ ಏನು ಪ್ರವೇಶ ಶುಲ್ಕ ಇರಲ್ಲ. ಹಾಗೆಯೇ ತಮಿಳುನಾಡಿನ ಊಟಿಯಲ್ಲೂ ಕೂಡ 9, 10, 11 ಫೆಬ್ರವರಿ 2024 ಅದೇ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ HADP ಹಾಲ್, ಬೊಟಾನಿಕಲ್ ಗಾರ್ಡನ್ ರೋಡ್, ಊಟಿ, ಇಲ್ಲಿ ಕೂಡ ಈ ಒಂದು ಕಾಯಿನ್ ಎಕ್ಸಿಬಿಷನ್ ನಡೆಯುತ್ತೆ. ವಿಶೇಷವಾಗಿ ಕಲ್ಕತ್ತಾದಲ್ಲಿ, ನಮ್ಮಿಂದ ತುಂಬ ದೂರದಲ್ಲಿರ್ತಕ್ಕಂಥ ಕಲ್ಕತ್ತಾದಲ್ಲೂ ಕೂಡ ಇದೇ ಡೇಟಲ್ಲಿ ಕಾಯಿನ್ ಎಕ್ಸಿಬಿಷನ್ ನಡೆಯುತ್ತೆ. ಇದನ್ನೆಲ್ಲ ಮಾಹಿತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಾಯಿನ್ ಎಕ್ಸಿಬಿಷನ್ಗಳು ಎಲ್ಲಿ ನಡೀತವೆ ಅಂತಕ್ಕಂಥ ಒಂದು ಪ್ರಶ್ನೆ ಕಾಮನ್ನಾಗಿ ನಿಮ್ಮದಾಗಿರ್ತಾ ಇತ್ತು. ಹಾಗಾಗಿ ಈ ಒಂದು ವೆಸ್ಟ್ ಬೆಂಗಾಲ್ನ ಕೋಲ್ಕತ್ತಾದಲ್ಲಿ ನಡೀತಕ್ಕಂತಹ ಈ ಒಂದು ಕಾಯಿನ್ ಎಕ್ಸಿಬಿಷನ್ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಾಗ್ತಾ ಇದೆ. ಹಾಗೆಯೇ ಚೆನ್ನೈಯಲ್ಲಿ ಮೆಗಾ ನಿಮಿಸ್ಮ್ಯಾಟಿಕ್ ಆ್ಯಂಡ್ ಫಿಲಾಟೆಲಿಕ್ ಎಕ್ಸಿಬಿಷನ್. ನಿಮಿಸ್ಮ್ಯಾಟಿಕ್ ಅಂದರೆ ನಾಣ್ಯ ಮತ್ತು ನೋಟುಗಳು, ಫಿಲಾಟೆಲಿಕ್ ಅಂದರೆ ಅಂಚೆ ಚೀಟಿಗಳ ಕುರಿತಂತಹ ಒಂದು ಮೆಗಾ ಎಕ್ಸಿಬಿಷನ್ ನಡೀತಾ ಇದೆ.
ಅದು 16, 17, 18 ಫೆಬ್ರವರಿ 2024 ಇಲ್ಲಿ ಚೆನ್ನೈಯಲ್ಲಿ. ಹಾಗೆಯೇ ಕೋಟಾ, ರಾಜಸ್ಥಾನದ ಕೋಟಾದಲ್ಲೂ ಕೂಡ 8, 9, 10 ಮಾರ್ಚ್ಗೆ ಅಂದರೆ ಮಾರ್ಚ್ ತಿಂಗಳಲ್ಲೂ ಕೂಡ ಈ ಒಂದು ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಎಂದು ಕೋಟಾದಲ್ಲಿ, ಕೋಟಾ ಫೇಮಸ್ಸು ಈ ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ನಾವು ಕೋಟಾ ಹೆಸರು ಕೇಳಿರ್ತೀವಿ. ಅಲ್ಲೂ ಕೂಡ ಈ ಒಂದು SNC ಸೊಸೈಟಿ ಕೋಟಾ ಇವರು ಏನು ಮಾಡ್ತಿದ್ದಾರೆ, ಕಾಯಿನ್ ಎಕ್ಸಿಬಿಷನ್ನ ನಿರ್ವಹಿಸ್ತಾ ಇದ್ದಾರೆ. ಮತ್ತು ಬೆಂಗಳೂರಿಂದ ಹೇಳಿಲ್ಲ ಅಂದರೆ ಬೆಂಗಳೂರಿಂದ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾದಂಥ ವಿಷಯ ಏನಂದರೆ, ಈ ಇಂಥ ನಾಣ್ಯ ನೋಟುಗಳನ್ನು ಯಾವಂದ್ರೆ ಅವು ನಮ್ಮಲ್ಲಿ ಇರ್ತಕ್ಕಂಥದ್ದನ್ನು ನಾವು ಸುಮ್ಮನೆ ಚೀಲಗಳಲ್ಲಿ ತುಂಬ್ಕೊಂಡು ಹೋಗಿ ಅಲ್ಲಿ ಮಾರೋದಕ್ಕಾಗಲ್ಲ. ಅದಕ್ಕೆ ಒಂದು ಥೀಮ್ ಇರಬೇಕು. ಅಂದರೆ ಯಾವುದೋ ಒಂದು ಕಾಯಿನ ನಾವು ತಗೊಂಡ್ರೆ ಆ ಥರದ ಥೀಮಿನ ಎಲ್ಲ ಕಾಯಿನ್ಗಳು ತಗೊಂಡು ಅದನ್ನು ನೀಟಾಗಿ ಜೋಡಿಸ್ಕೊಂಡು ಅದನ್ನು ನಾವು ಪ್ರೆಸೆಂಟ್ ಮಾಡಬೇಕು. ನೋಟಾದರೂ ಕೂಡ ಅಷ್ಟೇ, 01 ಇಂದ 10ವರೆಗೂ ಅಥವಾ 00 ಇಂದ 09ವರೆಗೂ ಈ ಥರ 10 ನೋಟುಗಳು ನಾವು ಫ್ಯಾನ್ಸಿ ನೋಟುಗಳನ್ನು ತಗೊಂಡೋಗಿ ಅಲ್ಲಿ ಮಾರಾಟ ಮಾಡ್ಬೋದು. ಹಾಗೆಯೇ ಮುಖ್ಯವಾಗಿ ಇಲ್ಲಿ ಮಾರಾಟ ಮಾಡೋದು, ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಾವು ಆ ಎಕ್ಸಿಬಿಷನ್ನಲ್ಲಿ ಭಾಗವಹಿಸಿದರೆ ಇಲ್ಲಿ ಏನು ಚಲಾವಣೆ ಆಗುತ್ತೆ, ಏನು ಚಲಾವಣೆ ಆಗಲ್ಲ. ಮತ್ತು ಇನ್ನೊಂದು ಮುಖ್ಯವಾಗಿ ನಾವು ನೆನಪಲ್ಲಿ ಇಟ್ಕೋಬೇಕಾದಂಥ ವಿಷಯ ಏನಂದರೆ, ಈ ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ ಇಲ್ಲಿ ಹೊರಗಡೆ ತುಂಬ ಹಳೆ ನಾಣ್ಯಗಳು, ಪುರಾತನ ನಾಣ್ಯಗಳು ಅಂತ ಹೇಳಿಬಿಟ್ಟು ಅವರೇ ತಯಾರಿಸಿರ್ತಕ್ಕಂತಹ ನಾಣ್ಯಗಳನ್ನು ಕೊಟ್ಟು ಇದು 100 ವರ್ಷ ಹಳೆಯದು, ಇದು ರಾಮನ ಕಾಲದ್ದು, ಇದು ಮಹಾಭಾರತದ ಕಾಲದ್ದು ಅಂತೇಳ್ಬಿಟ್ಟು ಮಾರ್ತಾ ಇರ್ತಾರೆ. ಅದ್ರ ಕಡೆ ನಮಗೆ ಹೆಚ್ಚಿನ ಗಮನ ಇರಬೇಕು. ಹೆಚ್ಚಿನ ದುಡ್ಡು ಕೊಟ್ಟು ಆ ಥರದ ಫೇಕ್ ಕಾಯಿನ್ಗಳನ್ನು ನಾವು ಕೊಳ್ಳೋದಕ್ಕೆ ಹೋಗಬಾರ್ದು. ಮತ್ತು ಅಲ್ಲಿ ಅಧಿಕೃತವಾಗಿ ಒಳಗಡೆ ಸ್ಟಾಲ್ಗಳು ಬೀಳ್ತವೆ. ಅಲ್ಲೂ ಕೂಡ 1 ರಿಂದ 2 ಕಡೆ ನಾವು ಏನು ಮಾಡಬೇಕು, ವಿಚಾರ ಮಾಡಿ ತಿಳ್ಕೊಂಡು ಮಾಹಿತಿಯನ್ನು ಪಡ್ಕೊಂಡು ನಾವೇನು ಮಾಡಬೇಕು, ನಮ್ಮ ಕಾಯಿನ್ನ ತೋರಿಸೋದು ಅಥವಾ ಕೊಳ್ತಕ್ಕಂಥದ್ದು ಕೆಲಸವನ್ನು ಮಾಡಬೇಕು. ಎಲ್ಲ ಕಾಯಿನ್ಗಳು ಅಂದರೆ ನಾವು ಮೊದಲೇ ಮಾತಾಡಿದ ಹಾಗೆ ಈ ಥರದ ಎಲ್ಲ ಕಾಯಿನ್ಗಳು ಅಲ್ಲಿ ಮಾರಾಟ ಆಗಲ್ಲ. ಈ ಥರದ ನೋಟುಗಳು ಅಲ್ಲಿ ತಗೊಳ್ಳೋದೇ ಇಲ್ಲ. ತಗೊಳ್ಳೋದು ಮತ್ತು ಕೊಳ್ಳೋದು ಯಾವ ಕಾಯಿನ್ಗಳು, ಯಾವ ನೋಟುಗಳು ಅಂತಕ್ಕಂಥದ್ದು ನೀವೇ ಅಲ್ಲಿಗೆ ಹೋಗಿ ಸ್ವತಃ ಅಲ್ಲಿ ಗಮನಿಸಬಹುದು. ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ, ಸುಮಾರು ನೋಡ್ರಿ 1,40,000 ವ್ಯೂಸ್ ಆಗಿದ್ದಾವೆ. ಈ ವಿಡಿಯೋದಲ್ಲಿ ನಾನು ಸುಮಾರು ಒಂದು 20 ಕಾಯಿನ್ಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ. ಈ ಥರದ ಇಲ್ಲಿರ್ತಕ್ಕಂಥ ಅದೇ ಇಯರ್ ಆಗಿರಬೇಕು. ಅಂದರೆ ಈ ಥರ ನಾಣ್ಯ ತೋರಿಸಿದ ತಕ್ಷಣ ಇದೇ ನಾಣ್ಯನೇ ಮಾರಾಟ ಆಗೋದು. ಅಂದರೆ ಯಾವ ನಾಣ್ಯ ಯಾವ ಇಸ್ವಿ ಇದೆ ಮತ್ತು ಯಾವ ಮಿಂಟ್ ಮಾರ್ಕ್ ಇದೆ ಅದು ಕಂಪಲ್ಸರಿ ನೀವು ನೋಡ್ಕೋಬೇಕು. ಈ ಥರದ 8 ಆಣೆ ಅಂದರೆ ಈ ಥರದ 8 ಆಣೆ 85ರಲ್ಲೂ ಕೂಡ ಬಂದಿತ್ತು. ಮತ್ತು ಈ ಥರದ ಬೇರೆ ಬೇರೆ 1 ಪೈಸೆಯ ನಾಣ್ಯಗಳು ಕೂಡ ಇದ್ದಾವೆ. ಈ ರೀತಿಯ ದಪ್ಪ ₹1 ಕಾಯಿನ್ಗಳು ಭಾಳಷ್ಟು ಇರ್ತವೆ. ಅದಲ್ಲ, ಇಲ್ಲಿ ಪರ್ಟಿಕ್ಯುಲರಾಗಿ ಯಾವ ಇಯರ್ ಹೇಳಿದ್ದೀವಿ, ಯಾವ ಮಿಂಟ್ ಮಾರ್ಕ್ ಹೇಳಿದ್ದೀವಿ ಮತ್ತು ಅದು ಯಾವ ಕಂಡೀಷನಲ್ಲಿದೆ, ಇವೆಲ್ಲ ಒಂದು ಕಂಡೀಷನ್ಗಳಿಗೆ ನಾವು ಮೀಟ್ ಆದರೆ ಈ ಥರದ ಕಾಯಿನ್ಗಳನ್ನ ನಾವೇನು ಮಾಡ್ಬೋದು, ಈಸಿಯಾಗಿ ಮಾರಬಹುದು. ಕಾಯಿನ್ಗಳಾಗಿರ್ಬೋದು, ನೋಟ್ಗಳಾಗಿರ್ಬೋದು. ಮೊದಲು ನಮಗೆ ಅದರ ಬಗ್ಗೆ ವಿಶೇಷವಾದಂತಹ ಅಧ್ಯಯನ ಬೇಕು. ಇಲ್ಲಿ ನಮ್ಮ ಚಾನಲಲ್ಲಿ ಇರ್ತಕ್ಕಂಥ ಅಷ್ಟು ವೀಡಿಯೋಗಳನ್ನು ನೀವು ಒಂದು ಸ್ವಲ್ಪ ಗಮನಿಸಿದ್ರೆ, ಜಾಸ್ತಿ ಏನಿಲ್ಲ, ಒಂದು 30 ವೀಡಿಯೋ ಇರಬಹುದು. ಗಮನಿಸಿದರೆ ನಿಮಗೆ ಎಕ್ಸಾಕ್ಟ್ಲಿ ಪೂರ್ತಿ ಕ್ಲೀನಾಗಿ ನಿಮಗೆ ಅಲ್ಲಿ ವಿವರಿಸಲಾಗಿದೆ. ನೋಡಿರಿ, ಇಲ್ಲಿ ₹5 ನಾಣ್ಯದ ಅಪರೂಪದ ಸ್ಮಾರಕ ನಾಣ್ಯಗಳು ಅಂತ ಹೇಳಿದ್ವಿ. ಇಲ್ಲಿ ಎಲ್ಲ ನಾಣ್ಯಗಳ ಬಗ್ಗೆಯೂ ಕೂಡ ನಾವೇನು ಮಾಡಿದ್ವಿ, 66 ನಾಣ್ಯಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡಲಾಗಿದೆ. ಇಲ್ಲಿ ನಾರ್ಮಲಾಗಿ ₹5 ಮುಖಬೆಲೆ ಇರ್ತಕ್ಕಂಥ ಕಾಯಿನೂ ಇದೆ, ಸುಮಾರು ₹1,000 ಬೆಲೆ ಬಾಳ್ತಕ್ಕಂತಹ ಕಾಯಿನೂ ಕೂಡ ಇದೆ. ಯಾವುದು ಕಾಯಿನು ಮುಖ್ಯ ಅಂತಕ್ಕಂಥದ್ದನ್ನು ನಾವು ವಿಡಿಯೋ ನೋಡಿ ತಿಳ್ಕೋಬೇಕು. ಅಥವಾ ಕಾಯಿನ್ ಎಕ್ಸಿಬಿಷನ್ಗೆ ಹೋಗಿ ಅಲ್ಲಿ ಬುಕ್ಸು ಸಿಗ್ತವೆ, ಆ ಬುಕ್ಸ್ನ ಕೊಂಡ್ಕೊಂಡು ನಾವೇನು ಮಾಡಬೇಕು, ಸ್ಟಡಿ ಮಾಡಿ ಇದ್ರ ಬಗ್ಗೆ ತಿಳ್ಕೊಬೋದು. ಹಾಗೆಯೇ ₹2 ಕಾಯಿನು, ಇಲ್ಲೂ ಕೂಡ ಅಷ್ಟೇ ಅಪರೂಪದ ಕಾಯಿನ್ಗಳು ಇದ್ದಾವೆ. ತುಂಬ ಲಕ್ಷಾಂತರ ರೂಪಾಯಿ ಬೆಲೆ ಬರ್ತಕ್ಕಂಥ ಕೂಡ ನಾಣ್ಯಗಳು ಕೂಡ ಇದ್ದಾವೆ. ಮತ್ತು ಕಾಯಿನ್ ₹2 ಅಂದರೆ ಅದರ ಮುಖಬೆಲೆ ಅಷ್ಟೇ ಬೆಲೆಯನ್ನು ಹೊಂದಿರತಕ್ಕಂಥ ಕಾಯಿನ್ಗಳು ಕೂಡ ಇದ್ದಾವೆ. ಯಾವ ಕಾಯಿನ್ ಅಂತ ನಾವು ತಿಳ್ಕೊಬೇಕು. ತಿಳ್ಕೊಂಡು ನಾವು ಮುಂದಿನ ಒಂದು ಹೆಜ್ಜೆಗೆ ನಾವು ಹಾಕಬೇಕು. ಇಲ್ಲಿ ಈ ಥರದ ನಾಣ್ಯಗಳನ್ನು, ಈ ಥರದ ಹಳೆ ನಾಣ್ಯಗಳು ಅಂದ ತಕ್ಷಣ ಅವು ತುಂಬ ರೇಟಿಗೆ ಹೋಗ್ತವೆ. ಬೆಳ್ಳಿ ನಾಣ್ಯಗಳಿದ್ದಾವೆ ಅಥವಾ ಕಂಚಿನ ನಾಣ್ಯಗಳಿದ್ದಾವೆ ಅಂತ ಅಂದ್ಕೊಳ್ಳೋದು, ತಾಮ್ರದ ನಾಣ್ಯಗಳಿದ್ದಾವೆ ಅಂದ್ಕೊಳ್ಳೋದು ತಪ್ಪು. ಅವು ಕೂಡ ಒಂದೊಂದು ಸಲ ಈ ಥರದ ತುಂಬ ಹಳೆ ನಾಣ್ಯಗಳು ಕೂಡ ಕೇವಲ ₹800 ಅಥವಾ ಬೆಳ್ಳಿಯ ಮೌಲ್ಯಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿನ ಬೆಲೆಗೆ ಈ ಒಂದು ನಾಣ್ಯ ಮಾರಾಟ ಆಗ್ಬೋದು. ಹಳೆಯದು ಅನ್ನೋ ಕಾರಣಕ್ಕೆ ಯಾವ ನಾಣ್ಯನೂ ಕೂಡ ಹೆಚ್ಚಿನ ದರಕ್ಕೆ ಮಾರಾಟ ಆಗಲ್ಲ. ಯಾವುದೋ ಒಂದು ತುಂಬ ಚಿಕ್ಕ ನಾಣ್ಯ, ಒಂದು ಅರ್ಧ ಪೈಸೆ ನಾಣ್ಯ ನೋಡ್ರಿ, ಇದು ತುಂಬ ಹೆಚ್ಚಿನ ಬೆಲೆ ಇದೆ.
ಅದು ಈ ಇಯರ್ 1938 ಇರಬೇಕು. ಇಲ್ಲಿ ಹೇಳಿರ್ತಕ್ಕಂಥ ಪ್ರತಿಯೊಂದು ವಿವರಣೆ ಕೂಡ ಅದು ಹೊಂದಿಕೆ ಆಗಂಗಿರಬೇಕು. ಈಗ ರಾಜ ರಾಣಿ ಈ ಥರದ ನಾಣ್ಯಗಳು, ಫೇಕ್ ನಾಣ್ಯಗಳು ಭಾಳ ಇರ್ತವೆ. ಆ ನಾಣ್ಯಗಳನ್ನು ನಾವು ಅದ್ರ ಕಡೆ ನೋಡಲೂಬಾರ್ದು, ಅವನ್ನು ತಗೊಳ್ಳಬಾರ್ದು. ಈ ಒಂದು ವಿಷಯನ ನೀವು ಗಮನಿಸಬೇಕು. ಈಗ ನಾವು ಬೆಂಗಳೂರಲ್ಲಿ ಯಾವತ್ತು ಈ ಒಂದು ಎಕ್ಸಿಬಿಷನ್ ನಡೆಯುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋಣಂತೆ. ನ್ಯಾಷನಲ್ ನ್ಯೂಮಿಸ್ಮ್ಯಾಟಿಕ್ ಎಕ್ಸಿಬಿಷನ್ ಅನ್ನೋ ಹೆಸರಲ್ಲಿ ಮರುಧರ ಆರ್ಟ್ಸ್ ಬೆಂಗಳೂರವರು ಪ್ರಸ್ತುತಪಡಿಸ್ತಕ್ಕಂತಹ ಬೆಂಗಳೂರಲ್ಲಿ ನಡೀತಕ್ಕಂತಹ ಈ ಒಂದು ನಾಣ್ಯ ಮತ್ತು ನೋಟುಗಳು ಮತ್ತು ಅಂಚೆಚೀಟಿಗಳ ಒಂದು ಎಕ್ಸಿಬಿಷನ್ನು 23, 24 ಮತ್ತು 25ನೇ ಫೆಬ್ರವರಿ 2024ರಂದು ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆಯವರೆಗೂ ಶಿಕ್ಷಕರ ಸದನ, ಅದೇ ಕೆಂಪೇಗೌಡ ರೋಡಲ್ಲಿರ್ತಕ್ಕಂಥ ಆಪೋಸಿಟ್ ಕಾವೇರಿ ಭವನ, ಅದೇ SBI ಬ್ಯಾಂಕ್ ಆ ಒಂದು ಸರ್ಕಲ್ ಇದೆಯಲ್ಲ ಅಲ್ಲಿ ಬೆಂಗಳೂರಲ್ಲಿ ಇಲ್ಲಿ ನಡೆಯಲಿದೆ. ಈ ಒಂದು ಕಾಯಿನ್ ಎಕ್ಸಿಬಿಷನ್ ಸಹ ಪ್ರವೇಶ ಶುಲ್ಕ ಏನೂ ಇರಲ್ಲ. ಅದನ್ನು ನಾನು ಹೇಳಿದ್ನಲ್ಲ, ಮೊದಲು ನಾವೇನು ಮಾಡಬೇಕು, ಈ ಕಾಯಿನ್ ಎಕ್ಸಿಬಿಷನಲ್ಲಿ ನಮ್ಮಲ್ಲಿರ್ತಕ್ಕಂತಹ ಯಾವ್ಯಾವ ಕಾಯಿನ್ಗಳು ಇಲ್ಲಿ ಮಾರಾಟ ಆಗೋದೇ ಇಲ್ಲ. ನಾವು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೊಂಡು ಕಾಯಿನ್ ಎಕ್ಸಿಬಿಷನಲ್ಲಿ ನಾವು ಜ್ಞಾನನ ಪಡೆಯೋದಕ್ಕೆ ಬರ್ತೀವಿ ಅಂತ ಬರಬೇಕು ವಿನಃ ನಾವು ನಮ್ಮಲ್ಲಿರ್ತಕ್ಕಂಥ ಅತಿ ಆಸೆಗೆ ನಮ್ಮಲ್ಲಿರ್ತಕ್ಕಂಥ ಕಾಯಿನ್ಗಳು ಲಕ್ಷಗಟ್ಟಲೆ ಬೆಲೆ ಬಾಳ್ತವೆ ಅನ್ನೋ ಒಂದು ಭ್ರಮೆಯಲ್ಲಿ ಅಲ್ಲಿ ಬರಬಾರ್ದು. ತುಂಬ ದೂರದಿಂದ ಕೇವಲ ನಾಣ್ಯಗಳನ್ನು ಮಾರೋದಕ್ಕಷ್ಟೇ ನಾವು ಇಲ್ಲಿಗೆ ಬರ್ತೀವಿ ಅಂದರೆ ನಮ್ಮ ಬಸ್ ಚಾರ್ಜು ಸಹ ನಮಗೆ ಗಿಟ್ಟದೆ ಹೋಗ್ಬೋದು. ಈ ಥರದ ಅನುಭವಗಳು ಈ ಹಿಂದೆ ಸಾಕಷ್ಟು ಜನಗಳಿಗೆ ಆಗಿದೆ. ಮುಖ್ಯ ಇಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಾಗಿರಲಿ ನಮಗೆ ಮುಖ್ಯವಾಗ್ತಕ್ಕಂಥದ್ದು ಈ ಫೀಲ್ಡ್ನ ಬಗ್ಗೆ ನಾವು ತಿಳ್ಕೊತೀವಿ, ಈ ಫೀಲ್ಡ್ನ ಬಗ್ಗೆ ನಮಗೆ ಆಸಕ್ತಿ ಇದೆ, ನಾವು ಆಸಕ್ತಿಗೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಅಂದರೆ ನಾವು ನಾವು ಮೀಟ್ ಮಾಡ್ತೀವಿ, ಜೊತೆಗೆ ಏನು ಮಾಡ್ತೀವಿ ಅದರಿಂದ ಒಂದಷ್ಟು ಗಳಿಸ್ತೀವಿ ಸಹ, ಜ್ಞಾನ ಗಳಿಸ್ಬೋದು ಮತ್ತು ಹಣ ಕೂಡ ಗಳಿಸ್ಬೋದು, ಲಾಭ ಕೂಡ ಗಳಿಸ್ಬೋದು. ಆದರೆ ನಾವು ಮಾರಾಟ ಮಾಡಿ ನಾವು ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರನೇ ಇಲ್ಲಿಗೆ ಬರ್ತೀವಿ ಅಂದರೆ ಅದು ಆ ಥರ ಬರಬೇಡಿ. ತುಂಬ ದೂರದಿಂದ ಬಂದು ಬಸ್ ಚಾರ್ಜ್ಗೂ ಕೂಡ ಆ ಖರ್ಚಿಗೂ ಕೂಡ ದುಡ್ಡು ಹೊರಡಲ್ಲ. ಅಲ್ಲಿ ನಮ್ಮಲ್ಲಿರ್ತಕ್ಕಂಥ ಕಾಮನ್ ಕಾಯಿನ್ಗಳಿಂದ, ಅಪರೂಪದ ಕಾಯಿನ್ಗಳಿದ್ರೆ ಅದು ಬೇರೆ ವಿಷಯ. ಅವತ್ತಿನ ದಿನ ಬರಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಕಾಯಿನ್ಗಳನ್ನು ತಗೊಂಡು ಬರಬೇಕು. ಮತ್ತು ಅಧಿಕೃತ ಏನು ಅಲ್ಲಿ ಮಾರಾಟಗಾರರು ಮತ್ತು ಕೊಳ್ಳುವವರು ಇರ್ತಾರೋ ಅವ್ರ ಹತ್ರ ಮಾತಾಡಿ ನಮ್ಮ ನಾಣ್ಯಗಳನ್ನು, ನೋಟುಗಳನ್ನು ಅಥವಾ ಅಂಚೆ ಚೀಟಿಗಳನ್ನು ಅದ್ರ ಬಗ್ಗೆ ಅದರ ಮೌಲ್ಯವನ್ನು ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ಬೋದು. ಮತ್ತು ಈ ಒಂದು ಎಕ್ಸಿಬಿಷನ್ ಬಗ್ಗೆ ಮತ್ತೊಂದಷ್ಟು ಮಾಹಿತಿಗಳು ಬೇಕಂದರೆ ಮುಂದಿನ ವಿಡಿಯೋಗಳಲ್ಲಿ ಆ ಒಂದು ಚರ್ಚೆ ಕೂಡ ನಾವು ಮಾಡೋಣಂತೆ. ಧನ್ಯವಾದಗಳು.